ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ ಏನಪ್ಪಾ ಅಂದ್ರೆ ಕಡೆ ಕಾರ್ತಿಕ್ ಸೋಮವಾರ. ಇವತ್ತು ಮನೆಯೆಲ್ಲ ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೊಳಕ್ ಮುಂಚೆ ಫಸ್ಟ್ ನಾಷ್ಟ ಏನಾರು ರೆಡಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾಷ್ಟ ರೆಡಿ ಮಾಡ್ಕೊತಾ ಇದ್ದೀನಿ. ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಇವತ್ತು, ಅದಕ್ಕೋಸ್ಕರ ಫಟಾಫಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಪ್ಲಾನ್ ಹಾಕೊಂಡಿದ್ದೀನಿ. ನೋಡ್ಬೇಕು ಹೇಗಾಗುತ್ತೆ ಅಂತ ನೋಡೋಣ. ಈ ವೆದರಿಂದ ಬಟ್ಟೆ ಕೂಡ ಒಗೆಯೋಕ್ಕಾಗಿರ್ಲಿಲ್ಲ ನನಗೆ. ಒಂದು ಟೈಮ್ ಬಿಸಿಲು ಬರುತ್ತೆ, ಒಂದು ಟೈಮ್ ಮೋಡ ಬರುತ್ತೆ, ಹಿಂಗೆ ಬಂದು ಬಟ್ಟೆನೇ ಒಗೆಯೋಕ್ಕಾಗಿರ್ಲಿಲ್ಲ. ಆ ಕೆಲಸನೂ ನನಗೆ ಇವತ್ತೇ ಬಿದ್ದಿತ್ತು. ಎಲ್ಲ ಕೆಲಸನೂ ಫಸ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಕೊಂಡು ಅದಾದ್ಮೇಲೆ ನಾಷ್ಟಕ್ಕೆ ರೆಡಿ ಮಾಡಿಕೊಂಡೆ. ಅದಾದ್ಮೇಲೆ ಕಸ ಗುಡಿಸ್ಕೊಬಿಟ್ಟು ದುಂಬೆಲ್ಲ ಹೊಡೆದು ಒಂದು ಕಡೆಯಿಂದ ಕಸ ಗುಡಿಸ್ದೆ. ಅಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿತ್ತು, ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ. ಅದಕ್ಕೆ ಫಸ್ಟ್ ಮಮ್ಮಿ ಮತ್ತು ನಾನು ಫಸ್ಟ್ ನಾಷ್ಟ ಮಾಡ್ಕೊಂಡ್ವಿ. ನಾನು ಸ್ನಾನನೂ ಮಾಡೋಕ್ಕಾಗಲಿಲ್ಲ, ಬೇಗ ಬೇಗ ಹೋಗ್ಬೇಕಾಗಿತ್ತಲ್ವ. ಅದಕ್ಕೋಸ್ಕರ ಬಂದು ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ಕೆಲಸ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದೆ ಹೊರಗಡೆ. ಅರ್ಧಕ್ಕೇನೆ ಏನು ತಕ್ಕಪ್ಪ ಕೆಲಸ ನಿಲ್ಸಿ ಹೋಗ್ತಾ ಇದ್ದೀನಿ ಅಂದರೆ ಮಮ್ಮಿಗೆ ಹುಷಾರಿರಲಿಲ್ಲ. ಸುಮಾರು ಒಂದು 3-4 ತಿಂಗಳಿಂದ ಒಂದೇ ಸಮ ಹುಷಾರು ತಪ್ತಾ ಇದ್ರು. ಅದಾದಮೇಲೆ ಬಾಡಿ ಎಲ್ಲ ವೀಕ್ ಆಗಿತ್ತು, ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಒಂದು 10 ನಿಮಿಷ ನಿಂತ್ಕೊಂಡ್ರೆ ಕೈ ಕಾಲೆಲ್ಲ ಈ ಥರ ಸೋತೋಗೋ ಥರ ಆಗ್ತಾ ಇತ್ತು. ಅಂದರೆ ತುಂಬ ಪೇಯ್ನ್ ಬರೋದು. ಅದು ಏನು ತಿಕ್ಕಪ್ಪ ಇಷ್ಟು ತಿಂಗಳಾದರೂ ಹೋಗಿಲ್ಲ ಅಂತ ಅಂದರೆ ನೋಡೋಣ, ಸರಿ ಹೋಗ್ಬೋದೇನೋ ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ಸರಿ ಹೋಗಿಲ್ಲ. ಅದಾದಮೇಲೆ ಹೋಮ್ ರೆಮಿಡಿ ಮನೇಲಿ ಏನಾರು ಒಂದು ಮಾಡೋದು ಆ ಥರ ಎಲ್ಲ ಮಾಡಿದ್ವಿ, ಅದನ್ನು ಆಗಿಲ್ಲ. ಅದಾದಮೇಲೆ ನೆಕ್ಸ್ಟು ಆರೋಗ್ಯವಾಗಿರೋ ಊಟ ಸರಿಯಾಗಿ ತಿಂತಾ ಇಲ್ವೇನೋ ನಾವು, ಸೊಪ್ಪು ತರಕಾರಿ ಕಾಳು ಈ ಥರದ್ದೇನು ತಿಂತಾ ಇಲ್ವೇನೋ, ಅದನ್ನು ಒಂದು ಸ್ವಲ್ಪ ಜಾಸ್ತಿ ತಿನ್ನೋಕ್ಕೆ, ಸೊಪ್ಪು ತರಕಾರಿ ದಿನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅದನ್ನು ಟ್ರೈ ಮಾಡಿದ್ವಿ, ಅದೂ ಆಗಿಲ್ಲ. ಅದಾದಮೇಲೆ ಒಂದ್ಸಲ ಯಾವುದಕ್ಕೂ ಹೋಗಿ ಹಾಸ್ಪಿಟ್ಲಲ್ಲಿ ಟೆಸ್ಟ್ ಮಾಡಿಸೋಣ, ತೋರಿಸ್ಕೊಬಂದ್ಬಿಡೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಆಮೇಲೆ ಡಾಕ್ಟ್ರು ಸಿಗಲ್ವಲ್ಲ ಮಧ್ಯಾಹ್ನ ಮೇಲೆ, ಅದಕ್ಕೆ ಅರ್ಧಕ್ಕೆ ಕೆಲಸ ನಿಲ್ಲಿಸಿ ಕೆಲಸ ಬೇಕಾದ್ರೆ ಆಮೇಲೆ ಮಾಡ್ಕೋದು. ಡಾಕ್ಟ್ರು ಸಿಕ್ಕಿಲ್ಲ ಅಂತ ಮತ್ತೆ ನಾಳೆವರೆಗೂ ಕಾಯಬೇಕು ಅಲ್ಲ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ ಏನು ಹೇಳ್ತಾರೆ. ನಮ್ಮ ಮನೆ ಹತ್ರನೇ ನಿಯರ್ ಬೈ ಕುಸುಮ ಹಾಸ್ಪಿಟ್ಲ್ ಇತ್ತು. ಹಾಸ್ಪಿಟಲ್ಗೆ ಮುಂಚೆನೂ ಬಂದಿದ್ವಿ 5 ವರ್ಷದ ಹಿಂದೆ. ಅವಾಗೇನು ಈ ತರಹ ಸ್ಪೆಷಾಲಿಟಿ ಏನು ಇರಲಿಲ್ಲ, ನಾರ್ಮಲಾಗಿ ಏನೋ ಒಂದು ತಕ್ಕ ಮಟ್ಟಿಗಿತ್ತು. ಅದಾದಮೇಲೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಾದ್ಮೇಲೆ ರೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಮತ್ತು ಎಲ್ಲ ತರಹದ್ದು ಸ್ಪೆಷಲಿಸ್ಟ್ ಡಾಕ್ಟರ್ಗಳಿದ್ರು. ಬೆಟರ್ ಅನಿಸ್ತು, ಹೋಗಿ ಒಂದ್ಸಲ ಟೆಸ್ಟ್ ಮಾಡಿಸಿ ನೋಡೋಣ, ಅಲ್ಲೇನೇ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ಹಾಸ್ಪಿಟಲ್ಗೆ ಬಂದಿದ್ವಿ. ಅದಾದಮೇಲೆ ಡಾಕ್ಟರು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಮ್ಮ, ಒಂದು 7-8 ತರಹದ್ದು, ಅದನ್ನು ಫಸ್ಟ್ ಬ್ಲಡ್ ಕೊಟ್ಬಿಡಿ ಅಂತ ಹೇಳಿದ್ರು. 2 ದಿನ ಆಗುತ್ತಂತೆ ರಿಪೋರ್ಟ್ ಬರೋದು, ಅದಕ್ಕೆ ಬ್ಲಡ್ ಕೊಟ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಬ್ಲಡ್ ಕೊಡ್ತಾ ಇದ್ದೀನಿ. 2 ದಿನ ಆದಮೇಲೆ ಹೋಗಿ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಬಂದಾದಮೇಲೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಮಾಡ್ತಾರಂತೆ. ಅಷ್ಟೇ, ಇದನ್ನು ಮುಗಿಸ್ಕೊಂಡ್ವಿ. ಇದಾದಮೇಲೆ ನೆಕ್ಸ್ಟು ಮಾಮೂಲಿ ಮನೆ ಕ್ಲೀನಿಂಗ್ ಅದನ್ನು ಮತ್ತೆ ಶುರು ಮಾಡೋಣ ಅಂದ್ಬಿಟ್ಟು ನಾವು ಹೊರಟ್ವಿ. 1-2 ದಿನಕ್ಕಾಗಷ್ಟು ಒಂಚೂರು ಮೈಕೈ ಎಲ್ಲ ನೋವು ಪರವಾಗಿಲ್ಲ ಅನಿಸೋ ಥರ ಮಾತ್ರೆ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟಿದ್ರು, ಅದನ್ನು ತಗೊಂಡು ಹೊರಟ್ವಿ ನಾವು ಮತ್ತೆ ಮನೆ ಕಡೆ. ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಹಳೇದಕ್ಕೂ ಇವಾಗಿರೋದಕ್ಕೂ ಚೆನ್ನಾಗಿದೆ. ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ ಇರೋದ್ರಿಂದ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ. ಇವಾಗಲೇ ಹೇಳ್ದಾಗೆ ಇವತ್ತು ಪೂಜೆ ಮಾಡಬೇಕಾಗಿತ್ತಲ್ವ, ಪೂಜೆ ಮಾಡೋದಕ್ಕೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಬೇಕಾಗಿತ್ತು. ಹೇಗಿದ್ರು ಹೊರಗಡೆ ಬಂದಿದ್ವಲ್ಲ ಅಂದ್ಬಿಟ್ಟು ತಗೊಂಡೋಗ್ಬೇಡ ಅಂದ್ಬಿಟ್ಟು ತಗೋತಾ ಇದ್ವಿ. ವ್ಲಾಗ್ ಮಾಡೋಣ ನೋಡಿ, ಇದೆ ಹೂವಿನ ಅಂಗಡಿ, ಇದೆ ಹೊಸ ಮೊಬೈಲು. ನಿಜವಾಗ್ಲೂ ವ್ಲಾಗ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ನಿಜ ವ್ಲಾಗ್ ಯೂಟ್ಯೂಬ್ ಅಪ್ಡೇಟ್ ಮಾಡ್ಕೊಡಿ, ನಾವು ಫೋಟೋಗಳು ಅದೆಲ್ಲ ಹಾಕ್ತೀವಿ. ಅಂಗಡಿ ಇದೆ, ಅಂಗಡಿ ಬಂದಿದ್ದ. ಯಾವ ಟೇಗ ತೇಜಸ್ ವ್ಲಾಗ್ ಅದೆಲ್ಲ ನನಗೆ ಹೊಸದಾಗಿ ಅಪ್ಡೇಟ್ ಮಾಡ್ಕೊಡಿ ಯೂಟ್ಯೂಬ್ ಅಂದೆ. ಮಾಡ್ಕೊಡ್ತೀನಿ ಬರಲ್ಲ, ಮಾಡ್ಕೊಡ್ತೀನಿ ನಾನು. ವಿವೋ ಎಷ್ಟು ಮೊಬೈಲು ಇದು 43,000 ಏನು, 50 ರೂಪಾಯಿ ಇಲ್ಲ, ಎಲ್ಲ ಕಡೆ 40. ಎಲ್ಲ 50-50ನೇ ಚೆನ್ನಾಗೈತೆ. ಅದೇ ತಗೋ ರೆಡ್ಡು ಇದು. ಅದು ಕಾಲ ಇತ್ತು ಕಾಲ
ರೆಡ್ ತಗೊಳ್ವೆ. ಇದು ಇದೆರಡು ಮಿಕ್ಸ್. ಈ ಹೂವಿನ ಅಂಗಡಿ ನಮ್ಮ ಮನೆ ಹತ್ರನೇ ಇರೋದು. ನಾವ್ ಯಾವಾಗ್ಲೂ ಇಲ್ಲೇ ಹೂವು ತಗೊಳೋದು. ಅದಕ್ಕೆ ಪರಿಚಯ ಇದಾರಲ್ಲ ಅಣ್ಣ ಮತ್ತೆ ಅಂಕಲು, ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ತಮಾಷೆ ಮಾಡ್ಕೊಂಡು ಇಲ್ಲೇ ಹೂವು ತಗೊಳ್ತಾ ಇದೀವಿ. ಹಂಗೇನೆ ಅವಾಗ ಹಂಗೆ ತಮಾಷೆ ಮಾಡ್ತಾ ಇರ್ತಾರೆ. ನಿಮಿಷ ನಾವು ತಮಾಷೆ ಮಾಡ್ಕೊಂಡು ಮಾತಾಡ್ಸ್ಬಿಟ್ಟು ಬಂದ್ವಿ. ಚಲ್ತೀರಾ ತಾನೇ ನೀವು? ನೀವು ಹಂಗೆ ಕಸನ್ ಗಾಡಿ ಹತ್ರನೇ ತಗೊಳ್ತೀರಿ. ಎಷ್ಟು ಎಷ್ಟು ಗೋಲ್ಡ್ ಕಾಯಿನ್ ಬಂದದೆ. ಗೋಲ್ಡ್ ಕಾಯಿನ್ ಇಲ್ಲಿಂದ ಇಲ್ಲಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಯ್ತದೆ. ಅಲ್ಲಿ ನಾನು ಇಲ್ಲಿಗೆ ಹಾಕೊಂಡ್ರೆ ಇದ್ರ ಅಮೌಂಟ್ ಇಷ್ಟು ಬರ್ತದಂತೆ. 17 ರೂಪಾಯಿ ಹತ್ತತ್ರ ಆಗೈತೆ. ನಾನು ಅಣ್ಣಂಗೆ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ನನ್ನ ಅಕೌಂಟ್ ನ ಅಂತ ಕೇಳಿದೆ. ಅದಕ್ಕೆ ಅಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ಬಿಟ್ಟು ಕೈಗೆ ಅವ್ರ ಫೋನ್ ನ ಕೊಟ್ಟೆ ಬಿಟ್ಟು. ಸ್ವಚ್ಛ ಭಾರತ್ ಮಾಡಿ. ಏನ್ ಮಾಡ್ಬೇಕು? ಸ್ವಚ್ಛ ಭಾರತ್. ಸಬ್ಸ್ಕ್ರೈಬರ್. ಸ್ವಚ್ಛ ಭಾರತ್. ಸ್ವಚ್ಛ ಭಾರತ್ ಮಾಡ್ಬೇಕಂತ. ಸ್ವಚ್ಛ ಭಾರತ್. ಕನ್ನಡನೇ. ಅಣ್ಣ ಕೇಳಿದ್ರು ಎಲ್ಲಾರ ತರನು ನಾನು ಯೂಟ್ಯೂಬ್ ವಿಡಿಯೋ ಮಾಡಾಕ್ಬೇಕು, ಅದು ಹೆಂಗ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ, ಕ್ರಿಯೇಟ್ ಮಾಡ್ಕೊಡಿ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಡಿ, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಕೇಳಿದ್ರು. ಅದನ್ನ ತೋರಿಸ್ಕೊಡ್ತಾ ಇದೆ, ಹೇಳ್ಕೊಡ್ತಾ ಇದೆ. ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ಅದನ್ನ ಪಬ್ಲಿಕ್ ಮಾಡಿ ಈ ವಿಡಿಯೋ ಎಲ್ಲ ಮಾಡೋದು ಹೇಗೆ, ಅದನ್ನ ಹೇಗೆ ಅಪ್ಲೋಡ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟೆ. ಅದನ್ನೆಲ್ಲ ಹೇಳ್ಕೊಟ್ಬಿಟ್ಟು ಮತ್ತೆ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹಣ ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ, ಆ ವಿಡಿಯೋ ಎಲ್ಲ ನೋಡ್ಬಿಟ್ಟು ನನಗೆ ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು ಹಾಗೆ ನೆಕ್ಸ್ಟ್ ನಾವು ಪಲ್ಸರಿ ಅಂಗಡಿಗೆ ಹೋಗ್ಬೇಕಾಯ್ತು, ಅಲ್ಲಿಗೆ ಹೋಗ್ತಾ ಇದೀವಿ. ಅಪ್ಲೋಡ್ ಮಾಡ್ಬೇಕಾದ್ರೆ ಆಮೇಲೆ ಹೇಳ್ಕೊಡು. ಏನು ಆಮೇಲೆ ಹೇಳ್ಕೊಡುವಂತೆ ಬಾ, ಟೈಮ್ ಐತೆ. ಆಯ್ತು ಇನ್ನ ಏನು ಕ್ಲೀನ್ ಮಾಡಿಲ್ಲ, ಅರ್ಧ ಕ್ಲೀನ್ ಮಾಡ್ಬಿಟ್ಟು ಡಾಕ್ಟರ್ ಹೊರಟಾಯ್ತಾರೆ ಅಂತ ಹೋಗಿದ್ದು. ವಿಡಿಯೋ ಏನ್ ಮಾಡ್ತೀರಾ ದಿನ? ನೋಡೋಣ ಆಮೇಲೆ ನೋಡ್ಕೊಳ್ಳೋಣ. ಕ್ರಿಯೇಟ್ ಮಾಡಿಸ್ಬಿಟ್ಟು ಇವಾಗ ಯಾವ್ದನ್ನ ಮಾಡಿದ್ರೆ ಬಾ. ಅನಿಸ್ತದ ಮೇಲೆ ಕಟ್ ಮಾಡ್ಕೊ. ನಾವು ಹೋಯ್ತಾ ಇದೀವಿ ಏನ್ ತರಕ್ಕೆ? ಸಾಸಿವೆ ಎಣ್ಣೆ. ಗ್ರಂಥಿಗೆ ಅಂಗಡಿಗೆ ಹೋಯ್ತಾ ಇದೀವಿ. ಅಲ್ಲಿ ಸಾಸಿವೆ ಎಣ್ಣೆ ತಗೊಂಡು ಅದನ್ನ ಕೂದಲಿಗೆ ಕಲರ್ ಹೇರ್ ಕಲರ್ ಡೈ ನಾವು ತಯಾರು ಮಾಡುವ ಅಂತ ಹೋಯ್ತಾ ಇದ್ದೀವಿ. ನೋಡಿ ಗೈಸ್, ಬಂತು ಗ್ರಂಥಿಗೆ ಅಂಗಡಿ. ನಾಯಿ ಕಚ್ತದೆ ಗೈಸ್. ಸಾಸಿವೆ ಎಣ್ಣೆ ಸಿಗುತ್ತಾ? ನಾಯಿನ ಕಟ್ಟಾಕಿದ್ದೀರಾ? ಮತ್ತೆ ಮಿಕ್ಕಿದ ಐಟಮ್ಸ್ ಎಲ್ಲ ತಗೊಂಡು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ವಿ. ನಾವು ಬರೋಷ್ಟರಲ್ಲೇ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಮಧ್ಯಾಹ್ನ ಬಂದು ಮತ್ತೆ ನಾನಿನ್ನು ಸ್ನಾನನೇ ಮಾಡಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಮಮ್ಮಿ ನೀನು ಹೋಗು ಸ್ನಾನಕ್ಕೆ, ಇಲ್ಲಾಂದ್ರೆ ಟೈಮ್ ಆಗ್ಬಿಡುತ್ತೆ ದೀಪ ಹಚ್ಚೋಷ್ಟರಲ್ಲಿ ಅಂದ್ಬಿಟ್ಟು ನನ್ನ ಸ್ನಾನ ಕಳಿಸ್ಬಿಟ್ಟು ಅವರು ನಾನು ಕಸ ಗುಡಿಸ್ಬಿಟ್ಟು ಹೋಗಿದ್ನಲ್ಲ, ಅದಕ್ಕೆ ಅವ್ರ ಮನೆ ಒರೆಸಿದ್ರು. ಅಷ್ಟರಲ್ಲಿ ನಾನು ಸ್ನಾನ ಮುಗಿಸ್ಕೊಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿದೆ. ಗೊತ್ತಾ, ಈ ಮನೆಯೆಲ್ಲ ನೀಟಾಗಿ ಒಂದು ಕಡೆಯಿಂದ ದುಬ್ಬು ಧೂಳೆಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಲ್ಲ, ಅದ್ರಲ್ಲಿ ಸಿಗೋ ಅಷ್ಟು ನೆಮ್ಮದಿ, ಒಂಥರ ಮನಃಶಾಂತಿ ಇನ್ಯಾವುದ್ರಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ಫಸ್ಟ್ ಹಂಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ನಾನು ದೀಪ ಹಚ್ತಾ ಇದ್ದೀನಿ. ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ, ನೀಟಾಗಿ ಪೂಜೆ ಮಾಡೋಣ, ಒಂದು ಮನ್ಸಿಗೆ ಒಂದು ಸಮಾಧಾನ ಸಿಗುತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ದೇವರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಕೂತಿದೆ, ಏನೋ ಒಂಥರ ಮನ್ಸಿಗೆ ಸಮಾಧಾನ ನೆಮ್ಮದಿ ಅನಿಸ್ತಾ ಇತ್ತು. ಅದಾದ್ಮೇಲೆ ಊಟ ಮಾಡಿದೆ. ಊಟ ಮಾಡೋಷ್ಟರಲ್ಲಿ
ಅಮೆಝಾನಿಂದ ಒಂದೆರಡು ಪ್ರಾಡಕ್ಟ್ ಬಂದಿತ್ತು. ಅದೇನು ಪ್ರಾಡಕ್ಟ್ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ನ ಬುಕ್ ಮಾಡಿದ್ವಿ. ಅದೊಂಥರ ಡಿಫ್ರೆಂಟ್ ಆಗಿತ್ತು. ನೋಡೋಣ, ನಾವು ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಬುಕ್ ಮಾಡಿ ತರಿಸಿದ್ವಿ. ನೋಡೋಣ ಹೇಗಿದೆ ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು. ಮತ್ತೆ ಸಾಫ್ಟ್ ಮೆಟೀರಿಯಲ್ಲು, 2 in 1 ಬ್ರಷ್ ಅಂತಾನೆ ಹೇಳ್ಬೋದು. ಇದನ್ನ 2 ಕಡೆ ಯೂಸ್ ಮಾಡ್ಬೋದು. ಒಂದ್ ಕಡೆ ಸಾಫ್ಟ್ ಐತೆ, ಇನ್ನೊಂದ್ ಕಡೆ ರಫ್ ಐತೆ. ಚೆನ್ನಾಗೈತೆ. ಈ ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಒಂದ್ಸಲಿ ಬೈ ಮಾಡಿ ನೋಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಾತ್ರೂಮ್ ಕ್ಲೀನ್ ಮಾಡೋ 2 in 1 ಬ್ರಷ್ ಬುಕ್ ಮಾಡಿದ್ವಿ. ಅದೊಂಥರ ಚೆನ್ನಾಗಿತ್ತು. ನೋಡೋಣ ಯಾವ ಥರ ಇದೆ, ರಿವ್ಯೂ ಹೇಳ್ತೀನಿ ನೋಡ್ಬಿಟ್ಟು. ಈ ಪ್ರಾಡಕ್ಟ್ ಬಂದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. 2 in 1 ಬ್ರಷ್ ಅಂತ ಅಂದ್ರೆ ಒಂದ್ ಕಡೆ ಬ್ರಷ್, ಒಂದ್ ಕಡೆ ವೈಪರ್ ಇರುತ್ತೆ. ಮತ್ತೆ ಅಡ್ಜಸ್ಟಬಲ್ ಪೈಪ್ಗಳು ಕೊಟ್ಟಿರ್ತಾರೆ ಇದರಲ್ಲಿ. ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಆ ರೀತಿ ನಾವು ಈ ಪೈಪ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಬ್ರಷ್ ಅಲ್ಲಿ ಟೈಲ್ಸ್, ಬಾತ್ರೂಮು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದು. ಈಸಿ ವಾಶ್ ಅಂತಾನೆ ಹೇಳ್ಬೋದು. ಇದರಲ್ಲಿ ರಿಸ್ಕೇ ಇರಲ್ಲ, ಚೆನ್ನಾಗಿ ವಾಶ್ ಮಾಡ್ಬೋದು. ನಿಮ್ಗೂ ಈ ಬ್ರಷ್ ಇಷ್ಟ ಆದ್ರೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೈ ಮಾಡಿ ನೋಡಿ. ಅದ್ರಲ್ಲಿ 3 ಪೈಪ್ಗೂ ಥ್ರೆಡ್ಸ್ ಕೊಟ್ಟಿರ್ತಾರೆ. ಅದನ್ನ ನಮ್ಗೆ ಯಾವ್ದು ಬೇಕು ಅದನ್ನ ಫಿಟ್ ಮಾಡ್ಕೋಬಹುದು. ಈ 2 ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ನಿಮ್ಗೂ ಇಷ್ಟ ಆದ್ರೆ ಬೈ ಮಾಡಿ ನೋಡಿ. ನನ್ಗಂತೂ ನಾನು ಕೊಟ್ಟಿರೋ ಪ್ರೈಸ್ಗೆ ಈ 2 ಪ್ರಾಡಕ್ಟ್ ವರ್ತ್ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯ್ತು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ, ಬೈ ಬಾಯ್.